ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ. ಹೌದು. ನಿರ್ವಿಘ್ನಂ ಕುರ್ಮೇ ದೇವ ಸರ್ವ ಕಾರ್ಯೇಸು ಸರ್ವದ ಅಂತ ಹೇಳುತ್ತಾ ಯಾವ ನಿಖಲ ಶಿವ ತತ್ವದಲ್ಲಿ ಜ್ಞಾನೋಚಿತ್ತ ಉದಯವಾಯಿತು. ಆ ಚಿತ್ತಿನಲ್ಲಿ ಅಕಾರ ಉಕಾರ ಮಕಾರ ಮಕ್ಸರಗಳ ತ್ರಿಂಗಳಾದವು. ಅಕಾರವೇ ನಾದ, ಉಕಾರವೇ ಬಿಂದು, ಮಕಾರವೇ ಕಳೆಯಂತಿ ತ್ರಿವೇದಕ್ಕೆ ತಾಯಿ ಚಿತ್ತು ಇತ್ತಿ ನಾಲ್ಕು ಒಂದಾದಲ್ಲಿ ಓಂಕಾರವೆಂಬ ಪ್ರಣಮ ಉತ್ಪತ್ತಿವಾಯಿತು. ಆ ಓಂಕಾರವೇ ಕಂಡ ಪರಿಪೂರ್ಣ ಶಿವಸಿದ್ಧ ಬೀರೇಶ್ವರ ಅಂತ ಹೇಳುತ್ತಾ ಪ್ರಥಮದಲ್ಲಿ ಬಂದು ಜಗತ್ತಿನ ಸ್ಥಿತಿ ಲಯಗಳಿಗೆ ಕಾರಣರಾದ ಸೃಷ್ಟಿಕರ್ತ ಪರಮಾತ್ಮನ ಪದಕ್ಕೂ ಕೂಡ ಅನಂತಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಹಾಕುತ್ತಾ ಪಂಚಮುಖದ ಪರಮೇಶ್ವರನ ಒಂದು ಮುಖವಾಗಿರ್ತಕ್ಕಂಥ ಸದೋಜಾತ ಮುಖದಿಂದ ಉದ್ಭವಿಸಿ ಬಂದು ಆಂಧ್ರ ಪ್ರದೇಶದ ಕೊಲ್ಲಿಪಾಕಿ ಪಟ್ಟಣದಲ್ಲಿ ಸೋಮವಾರ ಸೋಮೇಶ್ವರ ಲಿಂಗದಲ್ಲಿ ಉದ್ಭವಿಸಿ ಬಂದಿರತಕ್ಕಂತ ನನ್ನಪ್ಪ ಹೌದು ಕೈಯಲ್ಲಿ ಕಂತಿ ದಂಡುಲ ಕುಳ ಹಿಡಿದು ದಿಟ್ಟತನದಿಂದ ಮರ್ತ್ಯ ಲೋಕವನ್ನು ಸಂಚರಿಸಿ ದುಷ್ಟರನ್ನು ಸಂವರಿಸಿ ಶಿಷ್ಟರನ್ನು ಪರಿಪಾಲಿಸಿ ಹಾಲು ಮತಕ್ಕೆ ಮೂಲ ಗುರು ಜಗಕ್ಕೆ ಜಗದ್ಗುರು ಆಗಿರ್ತಕ್ಕಂಥ ರೇವಣ ಸಿದ್ದೇಶ್ವರನ ಪಾದಕ್ಕೂ ಕೂಡ ಭಕ್ತಿಯಿಂದ ನಮಸ್ಕರಿಸುತ್ತಾ ರೇವಣ ಸಿದ್ದೇಶ್ವರನ ಶಿಷ್ಯನಾಗಿರ್ತಕ್ಕಂಥ ಶರಣಿ ಸೂರಮದೇವಿ ಸುತ್ತ ಬ್ರಹ್ಮದೇವರ ಪುತ್ರ ಕಳವಿ ನಾರಾಯಣಗೌಡನ ಅಳಿಯ ಕನ್ಯಾಕಾಮರತಿಯ ಹಿರಿಯನಾಗಿರ್ತಕ್ಕಂಥ ಹರಿವ ಹಾವಿನ ಗಂಡ ಉರಿವ ಕಿಚ್ಚಿನ ಗಂಡ ಹೌದು ಗಾಂಜಿ ಕ್ವಾರ ದೇವರ ಗಾರುಡಿಗಿತ್ತ ಅನಿಸಿಕೊಂಡಿರ್ತಕ್ಕಂಥ ಬಂಬಲವಾಡದಲ್ಲಿ ಬೀರಪ್ಪನೆನಿಸಿ ಕರಗಾವದಲ್ಲಿ ಕರೇಶಿದ್ದನೆನಿಸಿ ಜೋಗಳದಲ್ಲಿ ಜೋಗನಾಥನೆನಿಸಿ ಸಂಕೇಶ್ವರದಲ್ಲಿ ಸಂಕನಾಥನೆನಿಸಿ ಕ್ವಾಣಗನೂರದಲ್ಲಿ ಕರೇಶಿದ್ದನೆನಿಸಿ ಶಿಡಿಯಾಣದಲ್ಲಿ ಭೀರಪ್ಪನೆನಿಸಿರ್ತಕ್ಕಂಥ ಹೌದು ವಿಜಯಪುರ ಜಿಲ್ಲೆಯ ಚಡಚಣ ತಾಲೂಕಿನ ಶಿರಾಡೋಣ ಮಠದಲ್ಲಿ ಇಂಬಾಗಿ ನೆಲೆಸಿರ್ತಕ್ಕಂಥ ಶಿರಾಡೋಣ ಸಿದ್ಧನ ಪಾದಕ್ಕೂ ಕೂಡ ಭಕ್ತಿಯಿಂದ ನಮಸ್ಕರಿಸುತ್ತಾ ಶಿರಾಡೋಣ ಸಿದ್ಧನ ಶಿಷ್ಯನಾಗಿರ್ತಕ್ಕಂಥ ತಂದೆ ತುಕ್ಕಪರಾಯ ತಾಯಿ ಅಮೃತಬಾಯಿ ಪುಣ್ಯ ಉದರದಲ್ಲಿ ಜನಿಸಿ ಬಂದು ಬಾರಾಮತಿಗೆ ಬಂಟ ಹುಲಿಜಂತಿಗೆ ಹುಲಿ ಅನಿಸಿ ಕಾಡಿದ ಗುರುವಿಗೆ ಬೇಡಿದ ಹುಲಿಯಾಲವನ್ನು ತಂದ ಉಳಿಸಿರತಕ್ಕಂತ ಇಂಥ ಕೆಟ್ಟ ಕಲಿಯುವುದ ಕಲ್ಲಿನ ಗುಡಿ ಕಟ್ಟಿ ಬಂಗಾರ ಕಳಸವನ್ನಿಟ್ಟುಕೊಂಡು ವರ್ಷಕ್ಕೊಮ್ಮೆ ಮುಂಡಾಸ ಪದವಿಯನ್ನು ಪಡೆದಿರತಕ್ಕಂತ ಮಾನವರಲ್ಲಿ ಮನೆಗೇನಿ ದೇವರಲ್ಲಿ ದೇವಿಗೇನಿ ಶಿವನಲ್ಲಿ ಶಿವಿಗೆ ನೆನೆಸಿಕೊಂಡಿರ್ತಕ್ಕಂಥ ಹೌದು ಸೊಲ್ಲಾಪುರ ಜಿಲ್ಲೆಯ ಮಂಗಳವಾಡ ತಾಲೂಕಿನ ಹುಲಿಜಂತಿ ಗ್ರಾಮದಲ್ಲಿ ಸುಕ್ಷೇತ್ರ ಹುಲಜಂತಿ ಗ್ರಾಮದ ಬಬ್ಬುಲಿ ವನದಾಗ ಇಂಬಾಗಿ ನೆಲೆಸಿರತಕ್ಕಂಥ ಹೌದು ಮುತ್ಯಾಮಾಳಿಂಗನ ಪಾದವನ್ನು ಕೂಡ ನನ್ನ ಮಸ್ತಕದ ಮೇಲೆ ಇಟ್ಟುಕೊಂಡು ಅದಕ್ಕ ನನಗೆ ಗುರುವಾಗಿ ವರವನ್ನು ನೀಡಿರ್ತಕ್ಕಂಥ ಹೌದು ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಸುಕ್ಷೇತ್ರ ಕಪನಿಮುರ್ಗಿ ಗ್ರಾಮದಲ್ಲಿ ವಾಸವಾಗಿ ಲಿಂಗಾಯತ ಸಮಾಜದಲ್ಲಿ ಹುಟ್ಟಿ ಬಂದು ಹಾಲು ಮತ್ತು ಪದ್ಯವನ್ನು ಎತ್ತಿ ಬೆಳೆಗಿರ್ತಕ್ಕಂಥ ನನಗೆ ಗುರುವಾಗಿ ವರವನ್ನು ನೀಡಿರ್ತಕ್ಕಂಥ ಕಲ್ಲನ್ನು ಕಟ್ಟದು ಮೂರ್ತಿಯನ್ನು ಮಾಡಿ ಗದ್ದಿಗೆ ಮೇಲೆ ಎತ್ತುಕೊಂಡಿಸಿರ್ತಕ್ಕಂಥ ಪಂಚಾಳ ಕುಲದ ಬಡಿಗೌಡರಿಗೂ ಕೂಡ ಒಂದು ಸಾರಿ ನಮ್ಮ ಸಲವಣ ಗೌಡರಿಗೂ ಕೂಡ ಒಂದು ಸಾರಿ ಭಕ್ತಿ ಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಅದೇ ರೀತಿಯಾಗಿ ನನಗೆ ಜ್ಞಾನಕ್ಕೆ ಜ್ಯೋತಿಯಾಗಿ ಬೆಳಗಿರ್ತಕ್ಕಂಥ ಹೌದು ಬೆಳಗಾವಿ ಜಿಲ್ಲೆ ಯರಗಟ್ಟಿ ತಾಲೂಕಿನ ಸುಕ್ಷೇತ್ರ ಮುಗಳಾಳ ಗ್ರಾಮದಲ್ಲಿ ಇಂಬಾಗಿ ನಿಲ್ಲಿಸಿರ್ತಕ್ಕಂಥ ಮುತ್ಯಾಮಾಳಿಂಗರಯ್ಯನಿಗೂ ಮತ್ತು ನನಕ್ಕ ಸುಮಿತ್ರಕ್ಕನಿಗೂ ಕೂಡ ಭಕ್ತಿಯಿಂದ ನಮಸ್ಕರಿಸುತ್ತಾ ಈ ಕಾರ್ಯಕ್ರಮಕ್ಕೆ ಕಾರಣಕರ್ತನಾಗಿರ್ತಕ್ಕಂಥ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಸುಕ್ಷೇತ್ರ ಯಾವ್ರಿದು ಐರು ಸಂಘ ಗ್ರಾಮದಲ್ಲಿ ಇಂಬಾಗಿ ನೆಲೆಸಿರ್ತಕ್ಕಂಥ ಈ ಜಾತ್ರೆಯ ಕಾರಣಕರ್ತರಾಗಿರ್ತಕ್ಕಂಥ ಹೌದು ಶಿವಸಿದ್ಧ ಬೀರಣ್ಣ ದೇವರ ಪಾದಕ್ಕೂ ಕೂಡ ಭಕ್ತಿಯಿಂದ ನಮಸ್ಕರಿಸುತ್ತಾ ಅದೇ ರೀತಿಯಾಗಿ ನಮ್ಮ ಹಾಡನ್ನು ಕೇಳಲು ಆಗಮಿಸಿರ್ತಕ್ಕಂಥ ಹೌದು ಕಲಾ ಪ್ರೇಮಿಗಳಿಗೂ ಕಲಾ ರಸಿಕರಿಗೂ ಜಟಾ ಮಠದವರಿಗೂ ಗುರು ಹಿರಿಯರಿಗೂ ಅಣ್ಣ ತಮ್ಮಂದಿರಿಗೂ ಅಕ್ಕ ತಂಗಿರಿಗೂ ಕೂಡ ಯಾವ ರೀತಿ ನಮಸ್ಕಾರಪ್ಪ ಅಂತ ಕೇಳಿದ್ರ ಯಾವ ರೀತಿ ಮಾಡ್ಬೇಕಂತ ಮಾಡ್ರಪ್ಪ ನಾವು ಹಾಡ್ತಕ್ಕಂಥ ಹಾಡಿನಲ್ಲಾಗ್ಲಿ ಮಾತಾಡ್ತಕ್ಕಂಥ ಮಾತಿನಲ್ಲಾಗ್ಲಿ ಬಾರಿಸಾಡ್ತಕ್ಕಂಥ ವಾದ್ಯದಲ್ಲಾಗ್ಲಿ ಏನಾದ್ರೂ ಅಲ್ಪ ದೋಷಗಳು ಕಂಡು ಬಂದ್ರ ತಮ್ಮ ಮನೆ ಮಕ್ಕಳು ಹಾಡಾಕ ಬಂದಾರ ತಿಳ್ಕೊಂಡ ತಪ್ಪನ ಬದಿಗಿಟ್ಟು ಒಪ್ಪನಂತೂ ಹೊತ್ತುಕೊಂಡು ತನ್ನ ಎತ್ತಿ ಸ್ವೀಕಾರ ಮಾಡ್ತಾರೆ ಅಂತೇಳಿ ತಮ್ಮಲ್ಲಿ ಎದ್ದೆದ್ದು ಬಂದ ಕಾಲು ಬೀಳೋದಾಗುದಿಲ್ಲ ಆಗುದಿಲ್ರಿ ತಮ್ಮ ಮೈಕನೆ ತಮ್ಮ ಪಾದ ತಿಳ್ಕೊಂಡು ಇಲ್ಲಿಂದನೇ ಎಲ್ಲರಿಗೂ ಕೂಡ ಭಕ್ತಿಯಿಂದ ನಮಸ್ಕರಿಸಿ ಅದಕ್ಕೆ ತಮ್ಮ ಏನಪ್ಪಾ ಅಂತ ಕೇಳಿದ್ರೆ ಏನ್ರಿಪ್ಪ ಬಹಳ ಸಂತೋಷವಾಗತಕ್ಕಂತ ವಿಷಯದಲ್ಲಿ ಇಲ್ಲಿ ಎಲ್ಲ ಕಡೆ ಹಾಡಿಕೆಗೆ ಹೋಗ್ತಿದ್ದೆವು
ಏನು ಸನ್ಮಾನ ಕಾರ್ಯಕ್ರಮ ಮುಗಿತಿರ್ತದ ನೋಡು, ಆಹಾ ಆ ಮುಗಿದ ಕೂಡಲೇ ಮಂದಿ ಇದ್ದು ಎಲ್ಲಾರ್ದಾಗ ಹೋಗ್ಬಿಡ್ತಿರು, ಒಂದು 4 ಮಂದಿ ಕಮಿಟಿ ಹಿರಿಯರು ಕೊಂಡಿರ್ತಿರು. ಹೌದೌದು. ಇಲ್ಲಿ ಅವ್ರ ಸಂಘ ಗ್ರಾಮದಾಗ ಹೆಂಗ ವಿಶೇಷದಪ್ಪ ಅಂತ ಕೇಳಿದ್ರ, ಹೆಂಗದ್ರಿಪ್ಪ? ಈ ಬೀರ ಸಿದ್ದನ ಮ್ಯಾಗ ಭಕ್ತಿ ಇಟ್ಟು ತಮ್ಮ ಮನೆ ಕೆಲಸಗಳೆಲ್ಲ ಬದಿಗೆ ಒತ್ತಿ ಇವತ್ತು ಬೀರ ಸಿದ್ದನ ಹಾಡಿಕೆ ಕೇಳಾಕ ಬಂದಾರತ್ತಂದ್ರ ಅವ್ರ ಮನಿಯೊಳಗ ಸಾಕ್ಷಾತ್ ಇವತ್ತು ಬೀರ ಸಿದ್ಧ ಹೋಗಿ ದುಡಿಯಾಕತ್ತಾನ. ಅದರ ಸಂಬಂಧನೇ ಇಟ್ಟ ಮಂದಿ ಇಲ್ಲಿ ಕೂತದ. ಹೌದು. ಅದಕ್ಕೆ ಮಹಾತ್ಮರಾಗಿರ್ತಕ್ಕಂಥವ್ರು ಇನ್ನ ಈಗ ಒಂದು ಮಾತು ಹೇಳಿ ಹೋಗ್ಯಾರಲ್ರಿ, ಒಬ್ಬ MLA ಬೆನ್ ಹತ್ತುಕಿತ 4 ME ಬೆನ್ ಹತ್ತಿರ ಉದ್ಧಾರ ಆಗುತ್ತದ, MLA ಬೆನ್ ಹತ್ತಿರ ಉದ್ಧಾರ ಆಗುದಿಲ್ಲ ಅಂತಕ್ಕಂತ ಮಾತು ಹೇಳಿದ್ರು. ಹೇಳ್ಯಾರ. ಬಹಳ ಸಂತೋಷವಾಗತಕ್ಕಂತ ಮಾತದ. ಹೌದು. ಅದಕ್ಕ ನಮ್ಮ ಸರಿಜೋಡಿ ಹಾಡ್ಲಿಕ್ಕೆ ಬಂದಿರತಕ್ಕಂತ ಹೌದು ಇದೇ ಗ್ರಾಮದ ಹಿರಿಯರಾಗಿರ್ತಕ್ಕಂಥವ್ರು. ಹೌದು. ಮ್ಯಾಳವೇ ಹಿರಿಯರ ಖರೆ, ಆದ್ರ ಹಾಡವ್ರು ಅವಿಗಳು ಸಣ್ಣವ್ರ. ಅದಕ್ಕ ಹಾಡವ್ರ ಸಂಗಟ ನಮ್ದೇನು ತಕರಾರಿಲ್ಲ. ಎಲ್ಲ ನಮಗ ಸರಿಜೋಡಿ ಗುರುಗಳಾಗಿ ಬಂದಾರ ಮಾತಾಡ್ಲಿಕ್ಕ ಬಂದವ್ರ ಜೋಡಿ. ಯಾರು ಬಂದಾರ? ಇದು ಗುಣಕಿಯ ಸುರೇಶ್. ಗುಣಕಿದಿಂದ ನಮ್ಮ ಸುರೇಶ್ ಅಣ್ಣವ್ರು ಬಂದಾರ. ಅವರಿಗೂ ಕೂಡ ಕಪ್ಪನಿಮೃಗಿ ಸಂಘದ ವತಿಯಿಂದ ಒಂದು ಸಾರಿ ನಮಸ್ಕಾರಗಳನ್ನು ಹೇಳಿ ಮುಂದಿನ ಸಂದಿಗೆ ಹೆಂಗ್ ಅಣ್ಣ ಮಾತಾಡ್ತಾನ ಅದಕ್ಕೆ ಮಾತ್ಮರು ಹೇಳ್ತಾರ ಏನತ್ತ, ಅಜ್ಞಾನಿಗಳ ಜೋಡಿ ಅಧಿಕ ಸ್ನೇಹದಕ್ಕಿಂತ ಸುಜ್ಞಾನಿಗಳ ಜೋಡಿ ಜಗಳವೇಲೆ ಸತ್ಯ ಹೇಳ್ಯಾರ. ಹೌದೌದು. ಇವತ್ತ ಅಣ್ಣನ ಜೋಡಿ ಜ್ಞಾನದ ಜಗಳವ ಆದ. ಇವತ್ತು ನಾವು ಕುರ್ಗಿ ಕೂಡ ಕಟ್ಟಿದೆವು. ಹೌದು. ಮುಂದಿನ ಸಂದಿಗೆ ಅಣ್ಣ ಹ್ಯಾಂಗ ಮಾತಾಡ್ತಾನ ಆ ದಾರಿ ಹಿಡ್ಕೊಂಡ ನಾವು ಹೋಗ್ತೇವಂತ ಆತ್ಮವಿಶ್ವಾಸ ನಮಗೋದ, ಅವರಿಗೂ ಅದ, ಕೂಡಿಸಿರ್ತಕ್ಕಂತ ದೈವಕ್ಕೂ ಅದ. ಅದಕ್ಕೆ ಬಾಳೇನು ಮಾತಾಡುವಂತ ಅವಶ್ಯಕತೆ ಇಲ್ಲ. ಈಗ ಯಾವ ಗ್ರಾಮಕ್ಕೆ ಬಂದಿದೆವು, ಯಾವ ಗ್ರಾಮದ ದಂಡಿಗೆ ಬಂದಿದ್ದೇವೆ ಅನ್ನೋದು ಇಂಡಿ ತಾಲೂಕ ಸುಕ್ಷೇತ್ರ ಲಚ್ಚಾಣ ಸಿದ್ಧಲಿಂಗ ಮುತ್ತನ ಮಠದ ದಂಡಿಗೆ ಬಂದಿದೆವು. ಇಲ್ಲಿ ಏನೇ ಮಾತಾಡಿದ್ರೆ ಏನೇ ಕಾಳ ಬಿತ್ತಿದ್ರೆ ಖುಷಿ ಹೋಗಿರಬಾರ್ದು, ಗೊಳ್ಳ ತೋರಿದ್ರು ಕೂಡ ಭತ್ತ ಬಿದ್ದಿರ್ಬೇಕು. ಅಂತ ಮಾತು ಇಲ್ಲಿ ಸಭಾದಾಗ ಪ್ರತಿಪಾದನೆ ಮಾಡ್ಬೇಕಾಗ್ಯದ. ಅದಕ್ಕ ಹೌದು ಬಹಳ ಟೈಮ್ ವೇಸ್ಟ್ ಮಾಡೋದು ಬೇಡ, ದೈವಿಕ ವಾಚ್ಯ ಆಗೋದು ಬೇಡ. ಲಚ್ಚಾಣ ಸಿದ್ಧಲಿಂಗ ಮುತ್ತೆ ಅಂದ 5 ನುಡಿ ಮಾತು ಹೇಳಿ ಸರಿಜೋಡಿ ಕಲಾವಂತರಿಗೆ ಫಾಳೆ ಕೊಡುದದ. ಯಾಕಂದ್ರೆ ನನ್ನ ಅಪ್ಪನ ಬಾಜು ಬಂದಿದೆ ಒಂದು ಬೆಳಕು ಇವತ್ತ. ಹೌದು. ಅವಂದು ಸಿದ್ಧಾಟಿ ವಿಷಯ 2 ಮಾತಾಡಿ ಒಂದು ಸರಿಜೋಡಿ ಕಲಾವಂತರಿಗೆ ಫಾಳೆ ಹೋಗುತ್ತದೆ. ಹೆಂಗಪ್ಪ ಅಂತ ಕೇಳಿದ್ರ, ನನ್ನಪ್ಪ ಸಿದ್ಧಲಿಂಗ ಮಹಾರಾಜ ಎಲ್ಲಿ ಲಚ್ಚಾಣ ಗ್ರಾಮದೊಳಗೆ ಪ್ರವಚನ ಮಾಡ್ತಿದ್ರು. ಹಿಂಗ ಎಷ್ಟೋ ದಿವಸ ಪ್ರವಚನ ಮಾಡುವಂತ ಸಂದರ್ಭದೊಳಗ ಒಂದು ದಿವಸ ನನ್ನಪ್ಪ ಸಿದ್ಧಲಿಂಗ ಮಹಾರಾಜ ಸಂಕಲ್ಪ ಇಡ್ತಾನ. ಈಗ ಜನ ಹೆಂಗ ಕೂಡ್ಯದ ನೋಡು, ಹಿಂಗ ಪ್ರವಚನ ಕೇಳಕ ಸಿದ್ಧಲಿಂಗ ಮಹಾರಾಜನ ಮಠದೊಳಗ ಜನ ಕೂಡಿತ್ತು. ಹೌದು. ಅವಾಗ ಸಿದ್ಧಲಿಂಗ ಮಹಾರಾಜ ಆದಂತ ಸಂಕಲ್ಪ ಇಡ್ತಾನ, ಯಪ್ಪ ಇಲ್ಲಿ ಏನು ಈ ಮಠ ತಯಾರಾಗ್ಯದ ನೋಡು, ಈ ಮಠಕ್ಕೆ ಒಂದು ಥೇರ ನಿರ್ಮಾಣ ಆಗಬೇಕಾಗ್ಯದ. ಇದು ಯಾರಿಂದರೆ ಸಾಧ್ಯ ಆಗುತ್ತದೇನಪ್ಪ ಅಂತ ಕೇಳ್ತಾನ. ಅವಾಗ ಏನದ ಯಾರಾದ್ರೂ ಮಾಡಿಸಿದ್ರ ಆಯ್ತಂತೇಳಿ ವಿಚಾರ ಮಾಡ್ಕೊತ ಕೂತಿದ್ರು. ಅವಾಗ ಸಿದ್ಧಲಿಂಗ ಮಹಾರಾಜ್ ಮಾತು ಹೇಳ್ತಾನ, ಒಂದ್ ಗಿಡ ಹುಟ್ಟಿರ್ಬೇಕು ಭೂಮಿ ತಲೆ ಮ್ಯಾಗ, ಆ ಒಂದೇ ಗಿಡ ತಂದು ಈ ಲಚ್ಚಾಣ ಮಠಕ್ಕೆ ಥೇರ ನಿರ್ಮಾಣ ಆಗಬೇಕಾಗ್ಯದ ಅಂತೇಳಿ ಸಿದ್ಧಲಿಂಗ ಮಹಾರಾಜ್ ಹೇಳ್ತಾನ ಮಾತ. ಅವಾಗ ಥೇರ ನಿರ್ಮಾಣ ಆಗಬೇಕಾದ್ರೆ ಸಾಮಾನ್ಯ ಮಾತಲ್ರಿ, ದೊಡ್ಡ ಗಿಡ ಬೇಕಾಗ್ತದ. ಅವತ್ತು ಯಾರು ನಮ್ಮ ಹೊಲ್ಲಾಗಿಲ್ಲ ನಿಮ್ಮ ಹೊಲ್ಲಾಗಿಲ್ಲ ಅಂತೇಳಿ ವಿಚಾರ ಮಾಡ್ಕೊತ ಕೂತಕರ. ಹೌದು. ಶಿರವಾಳ ಗೂಳಿ ಮುತ್ತೆ ಕೂತಿದ್ರು ಇದೇ ಸಭಾದೊಳಗ. ಆ ಶಿರವಾಳ ಗೂಳಿಗೆ ಕೈ ಮಾಡಿ ಸಿದ್ಧಲಿಂಗ ಮುತ್ತೆ ಕರಿತಾನಲ್ಲ, ಯಪ್ಪ ಶಿರವಾಳ ಗೂಳಿ ಇದು ಕೆಲಸ ನಿನ್ನಿಂದ ಆಗುತ್ತದೆ, ಈ ಮಠಕ್ಕೆ ಥೇರ ನಿರ್ಮಾಣ ಮಾಡ್ಸವ್ ನೀ ಇದ್ದಿ ಅಂತೇಳಿ ಕೈ ಇಟ್ಟು ಹೇಳ್ತಾನ ಲಚ್ಚಾಣ ಸಿದ್ಧಲಿಂಗ ಮುತ್ತೆ. ಹೌದೌದು. ಅವಾಗ ಯಾರು ಶಿರವಾಳ ಗೂಳಿ ಮುತ್ತೆ ಆಶೀರ್ವಾದ ತಗೊಂಡು ಮಠದಾಗ ಕೊಂಡಿರ್ತಾರ, ವಿಚಾರ ಮಾಡ್ತಾರ. ಎಷ್ಟೋ ಮಠಕ್ಕೆ ಬರೋ ಭಕ್ತರಿಗೆಲ್ಲ ಕೇಳ್ತಾರ, ಯಾರ ಹೊಲದಾಗರಿ ಅಂತ ದೊಡ್ಡ ಗಿಡ ಅದೇನ್ರಿ, ಪಾರಿಗೇರಿನ ಗಿಡ ಬೇಕಾಗ್ಯದ, ನನ್ನ ಲಚ್ಚಾಣ ಸಿದ್ಧಲಿಂಗ ಥೇರ ನಿರ್ಮಾಣ ಮಾಡಿಸಲಿಕ್ಕೆ ಕೇಳ್ತಾರ. ಅವಾಗ ಎಲ್ಲರೂ ನಾ ಇಲ್ಲ ನೀ ಇಲ್ಲ ಅಂತ ಹೇಳ್ಬೇಕಾರ ಶಿರವಾಳ ಗೂಳಿ ಮುತ್ತೆ ಸಂಕಲ್ಪ ಮಾಡ್ಕೊಂಡು ಮಠದೊಳಗೆ ಮನೆಗಿರ್ತಾರೆ. ಅವಾಗ ಅಂತಕರನೋಳು ಸಿದ್ಧಲಿಂಗ ಮುತ್ತೆ ಶಿರವಾಳ ಗೂಳಿ ಕನಸನಾಗ ಬರ್ತಾನ. ಯಪ್ಪ ಶಿರವಾಳ ಗೂಳಿ ಯಾಕ ಮಲಗಿದು ಹಿಂಗತ್ತೆ ಕೇಳ್ದಕರ, ಯಪ್ಪ ಎಲ್ಲಾ ವಿಷಯ ನಿನಗ್ ಗೊತ್ತದ, ಅಂತ ದೊಡ್ಡ ಗಿಡ ಎಲ್ಲಿ ಇಲ್ಲ ಚಿಂತೆ ಮಾಡ್ಕೊತ ಕೂತೀನಿ ಅಂತ ಹೇಳ್ದಕರ. ಚಿಂತೆ ಮಾಡಬೇಡ, ಕಣಮಸ್ಸು ಗೌಡ್ರ ಹೊಲದಾಗ 6 ಗೇರಿನ ಗಿಡ ಅದ, ಹೋಗಿ ಕಡ್ಕೊಡವ ಅಂತ ಹೇಳ್ತಾರ ಸಿದ್ಧಲಿಂಗ ಮಹಾರಾಜ್ ಮಾತಾ. ಅವಾಗ ಯಾರು ಶಿರವಾಳ ಗೂಳಿ
ಮುತ್ಯ ಆಯ್ತ್. ಅವಾಗಿಂದ ಅವಾಗ 7 ಗೇಣಿನ ಕುದುರೆ ಹತ್ತಿ ಎಲ್ಲಿಗೆ ಹೋಗ್ತಾರ? ಕಣಮುಸ ಗೌಡ್ರ ಹೊಲಕ್ಕೆ ಹೋಗ್ತಾರ. ಹೋಗ್ತಾರ. ಯಪ್ಪ ಗೌಡ್ರ, ನೀವು ಹೊಲದಾಗ ಒಂದು ಗಿಡ ಆದತ್ತ ನನ್ನ ಲಚ್ಚಾಣ ಸಿದ್ಧಲಿಂಗ ಮಹಾರಾಜಿಗೆ ತೇರು ನಿರ್ಮಾಣ ಮಾಡಿಸಬೇಕಾಗ್ಯದ, ಆ ಗಿಡ ನನಗೆ ಕುಡ್ರಿ ಅಂತ ಹೇಳ್ತಾರ. ಹೌದೌದು. ಅವಾಗೇನದ ಯಾರು ಕಣಮುಸ ಗೌಡ್ರ ಮಾತು ಹೇಳ್ತಾರ. ಏನಂತ? ಯಪ್ಪ ಬಡವರ ಮನೆಗೆ ಭಾಗ್ಯದ ಲಕ್ಷ್ಮಿ ಬಂದಂಗಾಯ್ತು. ಆಯ್ತು. 6 ತಿಂಗಳ ಹಿಂದ ಆಳ ಮಕ್ಕಳು ಕೊಟ್ಟ ಗಿಡ ಕಡಿಲಿಕ್ಕೆ ಹಚ್ಚಿಕೊಟ್ಟಿದ್ದ ಖರೆ ಅಲ್ಲಿ ಸರ್ಪ ಕಾಡು ಅಂಜಿಕೆಗಾಗಿ ಬಿಟ್ಟು ಬಂದಿನಿ. ಹೌದ್. ನಿಮಗೆ ಸಲ್ತಕ್ಕದಪ್ಪ, ನಿಮಗೆ ನಿಮ್ಮ ಮಠಕ್ಕೆ ಅದು ಗಿಡ ಒಯ್ಯಿರಿ ಅಂತೇಳಿ ಹೇಳ್ತಾರ ಕಣಮಸಗೌಡ್ರ ಮಾತಾ. ಅವಾಗ ಯಾಕಾಗಲ್ಲತ್ತೆ ಅಂತಕರಣಗಳು ಸಿದ್ಧಲಿಂಗ ಮಹಾರಾಜನ ಅಂತಕರಣಗಳು ಆಶೀರ್ವಾದದಿಂದ ಯಾರು ಶಿರವಾಳ ಗುಳಿ ಮುತ್ಯ ಹೋಗಿ ಮುಂದೆ ತಾಳ ಮಕ್ಕಳ ಕೊಟ್ಟ ಗಿಡ ಕಡಿಸಿ ಎಲ್ಲಿ ಲಚ್ಚಾಣ ಸಿದ್ಧಲಿಂಗನ ಮಠಕ್ಕೆ ಅವಾಗಿನ 7 ಬಂಡಿ ಗಾಡಿ ಒಳಗ ಹೌದು ಆ ಗಿಡ ಬರ್ತದ. ಎಲ್ಲಿಗೆ? ಲಚ್ಚಾಣ ಸಿದ್ಧಲಿಂಗ ಮಹಾರಾಜನ ಮಂದಿರಕ್ಕೆ ಬರ್ತದ. ಅವಾಗ ಎಲ್ಲಾ ತೇರ ನಿರ್ಮಾಣ ಆಯ್ತು. ನಿರ್ಮಾಣ ಆಗಿ ಇನ್ನೇನು ತೇರ ಎಳೆಯುವಂತ ಸಂದರ್ಭದೊಳಗ ಎಲ್ಲರೂ ಹಗ್ಗ ಹಿಡಿದು ಜಗ್ತಾರ. ಹೌದು. ಅವಾಗ ಸಿದ್ಧಲಿಂಗ ಮಹಾರಾಜ ತೇರಿನ ಮ್ಯಾಗ ಕೂತ ಮಾತು ಹೇಳ್ತಾನ. ಏನಂತ? ಇನ್ನ ಕೆಲಸ ಅರ್ಧಕ್ಕ ನಿತ್ತದ ನಿಂದಿರ್ತಾನ. ಸ್ವಲ್ಪ ತಡ್ರಿ ಅಂದವ. ಅವಾಗ ಏನ್ ಹೇಳ್ತಾರ ಮಾತಾ? ಏನ್ ಹೇಳ್ತಾರ? ಯಪ್ಪ ಏನ ಕೆಲಸ ಅರ್ಧಕ್ಕೆ ನಿತ್ತದಂದ ಕರೆ ಎಲ್ಲರೂ ಮಂದಿ ಗಾಬರಿಯಾಗಿ ನಿತ್ರು. ಎಲ್ಲಾ ತೇರಿನ ಕೆಲಸ ಮುಗದ ಖರೆ ಯಾಕಿನ ತೇರ್ ಜಗಲ್ ಕಲಾವ್ ಕೊಡಲಾಗ್ಯಾರ ಮುತ್ತೆ ಅವ್ರ ಅಂತೇಳಿ ವಿಚಾರ ಮಾಡ್ತಾರ. ಅವಾಗ ಈ ಮಂದ್ಯಾಗ ಹೆಂಗ ಶಿರವಾಳ ಗುಳಿ ಮುತ್ತೆ ಹಿಂಗೆ ಕೂತಿದ್ರು. ಅವಾಗ ಶಿರವಾಳ ಗುಳಿ ಮುತ್ಯಾಗ ಕೈ ಮಾಡಿ ಕರೀತಾರ. ಯಾರು? ಸಿದ್ಧಲಿಂಗ ಮುತ್ಯ. ಯಪ್ಪ ಶಿರವಾಳ ಗುಳಿ, ಈ ಅಧಿಕಾರಸ್ಥ ತೇರಿನ ಅಧಿಕಾರಸ್ಥ ನೀ ಇದ್ದಿ. ವರ್ಷಕ್ಕೊಮ್ಮೆ ನನ್ನ ಜಾತ್ರೆ ಒಳಗ ತೇರ್ ಎಳಿಬೇಕಂದ್ರ ನೀ ತೇರಿನ ಮ್ಯಾಗ ನೆತ್ರೆ ತೇರ್ ಎಳಿತದ, ಇಲ್ಲಂದ್ರೆ ತೇರ್ ಎಳೆಯಲ್ಲತ್ತೇಳಿ ಮಾತು ಹೇಳ್ತಾರ. ಅವತ್ತಿನ ದಿವಸ ಏನ್ ಮಾಡ್ತಾರ? ಹೆಗಲಿ ಮೇಗಿನ ಕೆಂಪು ಟೈವೆಲ್ಲ ತೆಗೆದು ಹಾರಿಸಬೇಕಾರ ಮಂದಿ ಎಳೆದಿಲ್ಲ ಬಂಧುಗಳೇ. ಅವತ್ತ ತೇರ್ ತಂದಿಂತಾನೆ ಎಳೆದಲ್ಲ ಲಚ್ಚಾಣ. ಅದಕ್ಕೆ ಬಾಳೇನ ಮಾತಾಡುವಂತ ಅವಶ್ಯಕತೆ ಇಲ್ಲ. ಇನ್ನು ಸತ್ಯ ಸುಂದರ ಚಾಲಂದು ಇನ್ನು ಅಣ್ಣ ಹೆಂಗ ಮಾತಾಡ್ತಾನ, ಏನು ಶಿದ್ದಾಟಿಗೆ ಒಳಗೆ ಮಾತಾಡ್ತಾನೋ, ಹೌದು, ಏನು ವಿಷಯಗಳ ರೂಪದಾಗಿಟ್ಟು ಚರ್ಚೆ ಮಾಡ್ತಾನೋ ಅಂತಕ್ಕಂಥದ್ದು ಮಾತಿಟ್ಟು ಮುಂದಿನ ಸಂಧಿಗೆ ಅಣ್ಣ ಹೆಂಗ ಬರ್ತಾನ ಬರ್ಲಿ. ಸತ್ಯ ಸುಂದರ ಚಾಲಂದು ಅಣ್ಣಗ ಪಾಳೆ ಕೊಟ್ಬಿಡು ಅಲ್ರಿ. ಅಲ್ಲೋ ಜರ್ ಕೊಡ್ರಿ ಮೈಕ್ ಅವ್ರಿಗೆ. ಗೂಳಿ ಹಗ್ಗ ಹರ್ಕೊಳ್ಕ ಬಾಳ